ಕ್ಯಾನ್ಸರ್ ಮುಕ್ತ ಆಗ್ಲಿ ಭಾರತ. ಬೇಗ ಕಂಡಿಡಿರಿ, ಚೆನ್ನಾಗೆ ವಾಸಿ ಮಾಡ್ಕೊಳ್ಳಿ. ಈ ಕಡೆಯಿಂದ ಯೂತ್ ಹೇಳೋದೇನಂದ್ರೆ, ಮನೇಲಿ ಸುಮ್ಮನೆ ಮಲ್ಕೊಂಡು ಟೈಮ್ ವೇಸ್ಟ್ ಮಾಡಿ ಸೋಮಾರಿತನ ಆಗೋದ್ ಬದಲು ಇಲ್ಲಿ ಬಂದು ನಾವು ಫಿಟ್ ಆಗಿದ್ರೆ ಮುಂದಿನ ಯೂತ್ಸೆ ಪ್ರಜೆಗಳು ಎಲ್ಲ ಹೇಳ್ತಾರಲ್ವ, ಅದೇ. ಪಿಂಕ್ ಪಿಂಕ್ ಡ್ರೆಸ್ ಹಾಕೊಂಡು ಎಲ್ಲ ಮಿಂಚ್ತಾ ಇದ್ರು ರೋಡಲ್ಲಿ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ರು. ಸರ್, ಇವತ್ತು ಮ್ಯಾರಥಾನ್ ಅಲ್ಲಿ ಭಾಗವಹಿಸಿದ್ದೀರಿ. ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಮೂಡಿಸಿಕೆ ಅಂತ. ಮೊದಲಾಗಿ ತುಂಬಾ ಖುಷಿ ಆಯ್ತು. ಇದೊಂದು ಸಮಾಜಕ್ಕೆ ಒಂದು ಒಳ್ಳೆ ರೀತಿಯಾದಂಥ ಒಂದು ಸಂದೇಶ ಕೊಡುವಂಥ ಕಾರ್ಯಕ್ರಮ. ಸೊ ಭಾರತ ದೇಶದಲ್ಲಿ ನಾವು ಮಹಿಳೆಯರನ್ನ ಪೂಜನೀಯ ಭಾವನೆಯಲ್ಲಿ ನೋಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳಲ್ಲಿ ಅದು ತೀರಾ ಬಹಳ ಹೆಣ್ಮಕ್ಳಿಗೆ ಅದು ಕಾಡ್ತಾ ಇದೆ. ಈ ಸಾಂಕ್ರಾಮಿಕ ರೋಗ ಥರ ಆಗ್ತಾ ಇದೆ ಮಹಿಳೆಯರಿಗೆ. ಅದು ಜನರಲ್ಲಿ ಜಾಗೃತಿ ಮೂಡಬೇಕು ಅನ್ನೋದಂಥ ಒಂದು ಒಳ್ಳೆ ಕೆಲಸದಲ್ಲಿ ಒಬ್ಬ ಶಿಕ್ಷಕನಾಗಿ ನಾನು ನನ್ನ ಸಮಾಜಕ್ಕೆ ನನ್ನ ಒಂದು ಚಿಕ್ಕ ಕೊಡುಗೆ ಕೊಡೋಣ ಅಂತ ನಾನು ಇವತ್ತು ಭಾಗವಹಿಸಿದೆ. ಬಹಳ ಖುಷಿ ಆಯಿತು. ಬೆಳಗ್ಗೆ 5 ಗಂಟೆಗೆ ಗ್ರೌಂಡ್ಗೆಲ್ಲ ಬಂದು ಅವ್ರದ್ದೊಂದು ಅವೇರ್ನೆಸ್ ಒಂದು ಟೀ ಶರ್ಟ್ನ ವೇರ್ ಮಾಡಿ ಮಕ್ಕಳ ಜೊತೆ ಪುಟ್ಟ ಮಕ್ಕಳ ಜೊತೆ ವಯಸ್ಸಾದವರು, ನನಗೆ ಬಹಳ ಖುಷಿಯಾಗಿದ್ದು ವಯಸ್ಸಾದರೂ ಕೂಡ ಓಡ್ತಾ ಇದ್ದಾರೆ. ಸೊ ನಮಗೆ ಯುವಕರಿಗೆ ನಾಚುವಂತೆ ಓಡ್ತಾ ಇದ್ದಾರೆ. ಇವತ್ತು ನಮ್ಮ ದೇಶ ಯುವಕರಿಂದ ತುಂಬಿರುವಂಥ ದೇಶ. ಎಲ್ಲರೂ ಇದನ್ನ ಸ್ಫೂರ್ತಿಯಾಗಿ ತಗೋಬೇಕು. ವಯಸ್ಸಾಗಿರೋ ಹಿಡಿದು ಚಿಕ್ಕ ಮಕ್ಕಳು ಹಿಡಿದನ್ನ ಭಾಗವಹಿಸೋದನ್ನ ನೋಡಿ ಸೊ ಈ ರೀತಿ ಒಳ್ಳೊಳ್ಳೆ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡುವಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಿ ಬರಬೇಕು. ನಮ್ಮಂಥವ್ರು, ನಾನು ಈ ಮೂಲಕ ನಿಮ್ಮ ಹೈ ಮುಖಾಂತರ ನೋಡ್ತಿರುವಂಥ ಎಲ್ಲ ವೀಕ್ಷಕರಿಗೆ ನಾನು ಮನವಿಯನ್ನ ಮಾಡ್ಕೊತೀನಿ. ದಯಮಾಡಿ ಈ ತರ ಒಂದು ಕಾರ್ಯಕ್ರಮಗಳು ತಾವೆಲ್ಲ ಭಾಗವಹಿಸಿ ಸಮಾಜಕ್ಕೆ ನಮ್ಮಿಂದ ಏನಾಗುತ್ತೆ ಕೈಲಾದಷ್ಟು ಒಂದು ಸಹಾಯವನ್ನ ಮಾಡೋಣ ಅನ್ನೋದು ನನ್ನ ಅನಿಸಿಕೆ. ತುಂಬಾ ಖುಷಿ ಆಯ್ತು ನನಗೆ. ಸರ್, ಇವತ್ತು ಮ್ಯಾರಥಾನ್ ಅಲ್ಲಿ ಭಾಗವಹಿಸಿದ್ದೀರಿ, ಹೇಗಿತ್ತು ಅಂತ? ಇಷ್ಟು ಏಜ್ ಆಗಿದ್ರು ಕೂಡ ಓಡ್ತಾ ಇದ್ದೀರಲ್ಲ, ಹೇಗೆ ಅನಿಸ್ತು? ನಮಗೆ ತುಂಬಾ ಖುಷಿ ಆಗಿದೆ. ಯಾಕಂದ್ರೆ ಯಾವುದೇ ಮಿಸ್ ಮಾಡ್ಕೊಂಡಿಲ್ಲ. ಲಾಸ್ಟ್ ಇಯರ್ BGS ಇದು ಮಳೆ ಅಂತ ಸ್ವಲ್ಪ ಆಗ್ಲಿಲ್ಲ ಅಷ್ಟೇನೆ. ಯಾವ್ದು ಮ್ಯಾರಥಾನ್ ಇದ್ರೂ ನಾವು ಯಾವ್ದು ಮಿಸ್ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಇದು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ನೀವು ಇದು ಮಾಡ್ತಾ ಇರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಜನಕ್ಕೆ. ನಾವು ಹೋಗಿ 4 ಜನಕ್ಕೆ ಹೇಳ್ಬೋದು ಹಿಂಗೆ ಅಂತೆಲ್ಲ, ಸ್ವಲ್ಪ ಕೇರ್ ತಗೊಳ್ಳಿ ಅಂತೆಲ್ಲ ಹೇಳ್ಬೋದು. ಈ ಮ್ಯಾರಥಾನ್ ಮಾಡೋದೇ ಒಂದು ಒಳ್ಳೆ ಉದ್ದೇಶಕ್ಕೆ ಮಾಡ್ತಾರೆ. ಇವರು ಅಷ್ಟೇ ಅಲ್ಲ, ಎಲ್ಲ ಯಾರು ಮಾಡಿದ್ರು ಒಂದು ಒಳ್ಳೆ ಉದ್ದೇಶಕ್ಕೆ ಮಾಡಿರ್ತಾರೆ. ಈ ಉದ್ದೇಶ ತುಂಬಾ ಚೆನ್ನಾಗಿದೆ, ಖುಷಿ ಆಯ್ತು. ಆ ಉದ್ದೇಶದಲ್ಲಿ ಭಾಗವಹಿಸಿದ್ದು ನಿಮಗೆ ಖುಷಿ ಕೊಡ್ತಾ? ಮತ್ತೆ ಎಷ್ಟು ಕಿಲೋಮೀಟರ್ ಓಡಿದ್ದೀರಿ? 5 ಕಿಲೋಮೀಟರ್ ನಾವು ಓಡಕಂದ್ರೆ ಅಷ್ಟು ಸ್ಪೀಡ್ ಹೋಗಕ್ಕಾಗಲ್ಲ. ಬಟ್ ನಾವು ಒಂದು ವಾಕ್ ಲೆಕ್ಕದಲ್ಲಿ ಸ್ಪೀಡ್ ವಾಕಲ್ಲಿ ಆರಾಮ್ ಬರ್ತೀವಿ. ನಮಗೆ ಎಷ್ಟು ಏನಾಗಲ್ಲ, ಏನಿಲ್ಲ. ಯಾಕಂದ್ರೆ ಸುಮಾರು ಸಲ ನಾವು ಬಂದಿದ್ದೀವಿ, ಎಲ್ಲ ಮಾಡಿದ್ದೀವಿ. BGS 3ನೇ ಸಲ 4ನೇ ಸಲ ಬರ್ತಾ ಇರೋದು. ಎಲ್ಲಿಂದ ಭಾಗವಹಿಸಿದ್ದೀರಿ ಕಾರ್ಯಕ್ರಮದಲ್ಲಿ? ನಾನು ಬಂದು ಬೇಸಿಕಲಿ ಉತ್ತರ ಕರ್ನಾಟಕ ಹುಡುಗಿ. ನಾನಿರೋದು ಹತ್ತಿಗುಪ್ಪೆ. ಸೊ ನಂದು ಇದು 10th ಮ್ಯಾರಥಾನ್. ನಾನು ಈ ತರ ಮ್ಯಾರಥಾನ್ ಅಲ್ಲಿ ಹೋಗಕ್ಕೆ ತುಂಬಾ ಇಷ್ಟಪಡ್ತೀನಿ. ಈ ಕಡೆಯಿಂದ ಯೂತ್ ಹೇಳೋದೇನಂದ್ರೆ, ಮನೇಲಿ ಸುಮ್ಮನೆ ಮಲ್ಕೊಂಡು ಟೈಮ್ ವೇಸ್ಟ್ ಮಾಡಿ ಸೋಮಾರಿತನ ಆಗೋದ್ ಬದಲು ಇಲ್ಲಿ ಬಂದು ನಾವು ಫಿಟ್ ಆಗಿದ್ರೆ ಮುಂದಿನ ಯೂತ್ಸೆ ಪ್ರಜೆಗಳು ಎಲ್ಲ ಹೇಳ್ತಾರಲ್ವ, ಅದೇ. ಸೊ ಓಡಿ ಎಲ್ರು ಎದ್ದು ಬಂದು ಈ ತರ ಅಂತ ಹೇಳ್ತೀನಿ. ಎಷ್ಟು ಕಿಲೋಮೀಟರ್ ಓಡಿದ್ದೀರಿ? ಇವಾಗ ನಾನು 10 ಕಿಲೋಮೀಟರ್ ನಾನು ಆಬ್ವಿಯಸ್ಲಿ ಓಡ್ತಾ ಇದ್ದೆ. ಇವತ್ತು 5 ಕಿಲೋಮೀಟರ್ ಓಡ್ತಾ ಇದ್ದೀನಿ. ಆಲ್ರೆಡಿ 4.40 ಆಗಿದೆ. ಇನ್ನು 1 ಮಿನಿಟ್ ನನ್ಗೆ ಬಾಕಿ ಇದೆ. ಸರ್, ಇವತ್ತು ಮ್ಯಾರಥಾನ್ ಅಲ್ಲಿ ಭಾಗವಹಿಸಿದ್ದೀರಿ, ಹೇಗಿತ್ತು? ಎಷ್ಟು ಕಿಲೋಮೀಟರ್ ಓಡಿದ್ದೀರಿ ಅಂತ? ಮ್ಯಾಮ್, ಇದು ಆ್ಯಕ್ಚುಲಿ 5 ಕಿಲೋಮೀಟರ್ ರನ್ನು. ಬೇರೆ ಕಡೆ ಎಲ್ಲ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಬಟ್ ಎಕ್ಸ್ಪೆಷಲಿ ಈ ಟ್ರ್ಯಾಕಲ್ಲಿ ಜಾಸ್ತಿ ಎಲಿವೇಶನ್ ಇದೆ, ಅಂದರೆ ಅಪ್ಪಿರೋ ಸರ್ಫೇಸ್ ಜಾಸ್ತಿ ಇದೆ. ಇಲ್ಲಿ ಸ್ವಲ್ಪ ಕಷ್ಟ ಅನಿಸ್ತು ನಮಗೆ. ಚೆನ್ನಾಗಿತ್ತು ಆ್ಯಕ್ಚುಲಿ. ಒಳ್ಳೆ ಅಂದರೆ ಏನು ಅವೇರ್ನೆಸ್ ಬರೋಕ್ಕೆ ಇದನ್ನು ಮಾಡ್ತವ್ರೆ. ವಿ ವಾಸ್ ಎಂಜಾಯಿಂಗ್ ಇಟ್. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ಮ್ಯಾಮ್? ಆ್ಯಕ್ಚುಲಿ ನಾವು ರಾಜರಾಜೇಶ್ವರಿ ನಗರ. ಎಷ್ಟು ಜನ ಭಾಗವಹಿಸಿದ್ದೀರಿ ಕಾರ್ಯಕ್ರಮದಲ್ಲಿ? ಮ್ಯಾಮ್, ಇದರಲ್ಲಿ ಆಲ್ಮೋಸ್ಟು 400 ಜನ ಮೇಲೆ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಮತ್ತು ಸ್ಯಾಂಡಲ್ವುಡ್ಡಿಂದ ಚೀಫ್ ಗೆಸ್ಟ್ ಎಲ್ಲ ಬಂದಿದ್ರು. ಚೆನ್ನಾಗಿತ್ತು. ಒಳ್ಳೆ ಎಲ್ರೂ ಈ ಥರ ಭಾಗವಹಿಸಿ ಫಿಟ್ನೆಸ್ ಬೆಳೆಸ್ಕೊಬೇಕು ಅಂತ ನಾವು ಕೇಳ್ಕೊಂತೀವಿ ಅಷ್ಟೇ. ಸರ್, ಮ್ಯಾರಥಾನ್ ಅಲ್ಲಿ ಭಾಗವಹಿಸಿದ್ದೀರಿ, ಯಾವ ಉದ್ದೇಶದಿಂದ ಭಾಗವಹಿಸಿದ್ದೀರಿ ಅಂತ? ಸೊ ಒಂದು ಮೈನ್ ಬೆನಿಫಿಟ್ ನಮ್ಮ ಹೆಲ್ತ್ ಒಂದು ರೀಸನ್ ಇಂದ ಒಂದು 5K ರನ್ನು ಓಡ್ಬೋದು. ಸೊ ಮೈನ್ ರೀಸನ್ ಬಂದು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮು ಮಾಡ್ತಿದ್ದಾರೆ. ಸೊ ನಮ್ಮಿಂದ ಒಂದು 4 ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋದ್ರಿಂದ ಸೊ ಮ್ಯಾರಥಾನ್ಗೆ ಭಾಗವಹಿಸಿದ್ದೀನಿ. ಸರ್, ಎಷ್ಟು ಕಿಲೋಮೀಟರ್ ಓಡಿದ್ದೀರಿ ತಾವು? ಸೊ 5 ಕಿಲೋಮೀಟರ್ ಕಂಟಿನ್ಯೂಸ್ ಆಗಿ ಒಂದೇ ಸ್ಪೀಡಲ್ಲಿ ಬಂದಿದ್ದೀನಿ. ಮ್ಯಾರಥಾನ್ ಅಲ್ಲಿ ಭಾಗವಹಿಸಿದ್ದೀರಿ, ಎಷ್ಟು ಕಿಲೋಮೀಟರ್ ಓಡಿದ್ದೀರಿ ಅಂತ? This is almost 4 kilometers done. It's a really good experience, like running with a big crowd instead of running individually in the parks and around the lakes. It's good to run as a community. ಮೇಡಮ್, ಮ್ಯಾರಥಾನ್ ಅಲ್ಲಿ ಭಾಗವಹಿಸಿದ್ದೀರಿ, ಎಷ್ಟು ಕಿಲೋಮೀಟರ್ ಓಡಿದ್ದೀರಿ, ಎಲ್ಲಿಂದ ಬಂದಿದ್ದೀರಿ ಅಂತ? ನಾನು ಮೈಸೂರಿಂದ ಬಂದಿರೋದು. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಮ್ಯಾರಥಾನ್. 5 ಕಿಲೋಮೀಟರ್.
ನ್ಯೂ ಎಕ್ಸ್ಪೀರಿಯನ್ಸ್. ಹೇಗಿತ್ತು? ಚೆನ್ನಾಗಿತ್ತು. ಫಸ್ಟ್ ನಾನು ಡೈಲಿ ಆಕ್ಟಿವಿಟೀಸ್ ಏನು ಮಾಡ್ತಿರ್ಲಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಎಷ್ಟು ಕಿಲೋಮೀಟರ್ ಓಡಿದ್ದೀರಿ? ಇವಾಗ ನಾನು 3 ಸ್ಟಾಪ್ಸ್ ತಗೊಂಡೆ, ಕಂಟಿನ್ಯೂಸ್ ಹೊಡೆದೆ. ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಲ್ಲ, ನಿಮ್ಗೆ ಗೊತ್ತಾಗಿದೆ ಏನ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ? ರನ್ ಅಡಿಕ್ಸ್, ಇಟ್ಸ್ ಬೇಸಿಕಲಿ ಅಬೌಟ್ ಮ್ಯಾರಥಾನ್ಸ್. ಇದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ಅವ್ರಿಗೆ. ಸೊ ಇದಕ್ಕೆ ಈ ಇವೆಂಟು ತುಂಬ ಸಖತ್ತಾಗಿದೆ. ಇವೆಂಟು ನಾವು ಫಸ್ಟ್ ಟೈಮ್ ಮಾಡ್ತಿರೋದು. ಐ ವಿಲ್ ರೆಕಮೆಂಡ್ ಆಲ್ ಆಫ್ ಯು ಟು ಪಾರ್ಟಿಸಿಪೇಟ್ ಇನ್ ದಿಸ್ ಬಿಕಾಸ್ ಇಟ್ಸ್ ಅ ವೆರಿ ಗುಡ್ ಇವೆಂಟ್ ಆ್ಯಂಡ್ ಯು ವಿಲ್ ಗೆಟ್ ಟು ನೋ ವೇರ್ ಡು ಯು ಸ್ಟ್ಯಾಂಡ್ ಇನ್ ಯುವರ್ ಸ್ಟ್ಯಾಮಿನಾಸ್, ವಾಟ್ ಆರ್ ಯುವರ್ ವಾಟ್ ಇಸ್ ದ ಬೆನಿಫಿಟ್ಸ್ ಆಫ್ ಡೂಯಿಂಗ್ ರನ್ಸ್ ಅಟ್ ಮಾರ್ನಿಂಗ್. ಆರೋಗ್ಯ ಸುಧಾರಣೆಗಾಗಿ ಮತ್ತೆ ಕ್ಯಾನ್ಸರ್ ಅವೇರ್ನೆಸ್ ಬರಲಿ ಅಂತೇಳಿ, ಮಹಿಳೆಯರಲ್ಲಿ ಜಾಸ್ತಿ ಕ್ಯಾನ್ಸರ್ ಬರ್ತಿದೆ ಅಂತೇಳಿ ಒಂದು ಸರ್ವೆ ಹೇಳ್ತಾ ಇದೆ. ಸೊ ಅವ್ರಿಗೆ ಅವರ ಒಂದು ಆರೋಗ್ಯದ ಇದರಲ್ಲಿ ನಾವು ಕೈ ಜೋಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಮ್ಯಾರಥಾನ್, ಈ ಓಟದಲ್ಲಿ ನಾವು ಭಾಗವಹಿಸಿದ್ದೀವಿ. ಇದು ನನ್ನ BGS ನಲ್ಲಿ ಇದು 3ನೇ ಮ್ಯಾರಥಾನ್. ಇದು ಎಷ್ಟು ಕಿಲೋಮೀಟರ್ ಓಡಿದ್ದೀರಿ? ಈಗ ಅಂದಾಜು 3.5 ಕಿಲೋಮೀಟರ್ ಆಗಿರ್ಬೇಕು ಅನ್ಕೋತೀನಿ. 5 ಅಲ್ಲಿ ಎಂಡ್ ಆದ್ರೆ 5 ಹೌದು. ನಾನು ಇವತ್ತುವರೆಗೆ ನಾನು ಮ್ಯಾರಥಾನ್ ಪಾರ್ಟಿಸಿಪೇಟ್ ಮಾಡಿಲ್ಲ. ಸೊ ಈ ಸತಿ ಇದು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಸಖತ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ಸ್ ಟು BGS. ಮತ್ತೆ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ? ಅವೇರ್ನೆಸ್ ಕಾರ್ಯಕ್ರಮ ಇತ್ತು. ಹೌದು. ಸರ್, ಹಾಗೆ ಈ ಕಾರ್ಯಕ್ರಮನ ಮಹಿಳೆಯರಿಗೆ ಕ್ಯಾನ್ಸರ್ಗೋಸ್ಕರ ಜಾಗೃತಿ ಮೂಡಿಸಕ್ಕೆ ಅಂತ ಮಾಡಿದ್ದಾರೆ. ಏನ್ ಹೇಳ್ತೀರಿ ಅಂತ? Well, it's a good awareness program that it is spread through the marathon this thing, so everyone will get awareness. So ಒಳ್ಳೆದಾಯಿತು ಇದು. ಸೊ ಇದು ಪ್ರತಿ ವರ್ಷ ಮೇ ಬಿ ಒಂದ್ಸತಿ ಅಲ್ಲ 2 ಸತಿ ಮಾಡಲೇಬೇಕು. ಇದು ಒಂದು ಒಳ್ಳೆ ಕಾಸು, ಯಾಕಂದ್ರೆ ಹೆಣ್ಮಕ್ಳಿಗೆ ಇದು ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಗೊತ್ತೇ ಆಗಲ್ಲ ಅಂತಾರೆ ಅರ್ಲಿ ಸ್ಟೇಜಲ್ಲಿ. ಸೊ ಅದಕ್ಕೆ ಅವೇರ್ನೆಸ್ ಮೂಡ್ಸೋಕೆ ತುಂಬ ಒಳ್ಳೆ ಪ್ರೋಗ್ರಾಮು. ಅದೇ ರೀತಿ ಗಂಡು ಮಕ್ಕಳು ಕೂಡ ಸ್ವಲ್ಪ ಹೆಲ್ತಿಯಾಗಿರಬೇಕು. ಸೊ ಹಂಗಾಗಿ ಈ ತರ ಇನಿಷಿಯೇಟಿವ್ ಇದ್ದಾಗ ಸ್ವಲ್ಪ ಓಡೋದು ಒಳ್ಳೇದು. ಸರ್, 5 ಕಿಲೋಮೀಟರ್ ರನ್ ಮಾಡಿ ಮೆಡಲ್ ಬೇರೆ ತಗೊಂಡಿದ್ದೀರಿ, ಹೇಗಿದೆ? ಖುಷಿ ಇದೆಯಾ? ಮೇಡಮ್, ಮೆಡಲ್ ಎಲ್ರಿಗೂ ಕೊಡ್ತಾರೆ ಮುಗಿಸಿದವರಿಗೆ. ಮೆಡಲ್ ಅನ್ನೋದಕ್ಕಿಂತ ಒಂದು ಬೆಳಗ್ಗೆ ಒಂದು ಏನೋ ಒಂದು ಹೆಂಗೋ ಟೈಮ್ ಪಾಸ್ ಮಾಡೋದ್ ಬದಲು ಒಂದು ಒಳ್ಳೆ ಹೆಲ್ತ್ ಕಾಸಿಗೆ ಆಗ್ತಾ ಇದೆ, ಅದೊಂದು ಖುಷಿ. ಏನ್ ನಿನ್ ಹೆಸರು? ಅವಿಘ್ನ. ಏನ್ ಬೆಳಗ್ಗೆ ಎದ್ದು ಓಡ್ತಿದ್ದೀರಿ? ಇದು ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ದಾರೆ. ನಾವು ಯೂತ್ ಅಲ್ಲ, ಅದ್ರದ್ದು ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ನಾವು ಓಡ್ತಿದೀವಿ. ಎಷ್ಟು ಕಿಲೋಮೀಟರ್ ಓಡಿದ್ದೀರಿ? 5 ಕಿಲೋಮೀಟರ್. ಮ್ಯಾರಥಾನ್ ಅಲ್ಲಿ ಭಾಗವಹಿಸಿದ್ದೀರಿ. ಹೆಣ್ಮಕ್ಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ತುಂಬಾ ಹರಡ್ತಾ ಇದೆ, ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಿ? ಮ್ಯಾರಥಾನ್ ಮುಖಾಂತರ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ತುಂಬಾ ಒಳ್ಳೇದಮ್ಮ. ಹೆಣ್ಮಕ್ಳು ಬಂದು ತೋರ್ಸ್ಕೊಳಕ್ಕೆ ಹಿಂಜರಿತಾರೆ. ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಸ್ವಲ್ಪ ಎದುರ್ಕೊಂಡ್ಬಿಡ್ತಾರೆ ಎಲ್ಲ. ಆಮೇಲೆ ಭಯ ಬೇರೆ ಅವ್ರಿಗೆ, ಏನಾಗತ್ತೋ ಏನೋ ಅಂತ. ಇದರಿಂದ ತುಂಬಾ ಜನ ತಿಳ್ಕೊಳಂಗಾಗತ್ತೆ. ನಾವು ಸುಮಾರು ವರ್ಷದಿಂದ ಬರ್ತಾ ಇದ್ದೀನಿ. ಎಲ್ಲರೂ ನಾವು ಹೇಳ್ತೀವಿ, ಹಿಂಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ, ಮೆಮೊಗ್ರಾಫಿ ಮಾಡಿಸ್ಕೊಳ್ಳಿ, ತುಂಬಾ ಒಳ್ಳೇದು. ಅದರಿಂದ ನಮಗೆ ಇದೆಯೋ ಇಲ್ವೋ ಕನ್ಫರ್ಮ್ ಮಾಡ್ಕೋಬೋದಲ್ವಲ್ಲ ಬಂದು ಅಂತ ಹೇಳ್ಬೋದಮ್ಮ. ಮೇಡಮ್, ಇವತ್ತು ಕ್ಯಾನ್ಸರ್ ಅವೇರ್ನೆಸ್ ಕಾರ್ಯಕ್ರಮದಲ್ಲಿ ಆರ್ಗನೈಸರ್ ಆಗಿ ಹೇಗೆ ಅನಿಸ್ತು ಮೇಡಮ್? ಇವತ್ತು ನಾವು ಬ್ರೆಸ್ಟ್ ಕ್ಯಾನ್ಸರ್ಗೋಸ್ಕರ ಪಿಂಕ್ ಅಪ್ ದ ಪೇಸ್ ಪ್ರತಿ ವರ್ಷ ಇದು ಮಾಡ್ತಾ ಇದ್ದೀವಿ. ಇವಾಗ 5 ವರ್ಷ ಮೇಲೆ ಇದು ನಡೀತಾ ಇದೆ. ಪ್ರತಿ ವರ್ಷ ಕಾಯಿಲೆ ಯಾಕೆ ಬರ್ತಾ ಇದೆ? ಬ್ರೆಸ್ಟ್ ಕ್ಯಾನ್ಸರು ಸುಮ್ಮನೆ ಕೂತಿರೋದ್ರಿಂದ, ಎಕ್ಸಸೈಸ್ ಮಾಡ್ತಾ ಇರಲಿಲ್ಲ ಆದರೆ ತೂಕ ಜಾಸ್ತಿ ಆಗ್ತಾ ಇದ್ರೆ. ಸೊ ಎಲ್ಲರೂ ಹೆಂಗೆ ಆಚೆ ಕರೆಯೋದು, ಅದಕ್ಕೆ ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ಇವತ್ತು ನಿಮಗೆ 5 ಕಿಲೋಮೀಟರ್ ವಾಕ್ ಮಾಡೋಕ್ಕಾಗುತ್ತೆ ಅಂದರೆ ದಿನ ಮಾಡೋದಕ್ಕಾಗುತ್ತಲ್ವ? ದಯವಿಟ್ಟು ಆಚೆ ಬನ್ನಿ, ನಡೀರಿ, ಸ್ವಲ್ಪ ವೆಯ್ಟ್ ಮೈಂಟೈನ್ ಮಾಡ್ಕೊಳ್ಳಿ, ಚೆನ್ನಾಗೆ ಕ್ಯಾನ್ಸರ್ ಅವೇರ್ನೆಸ್ನು ಎಲ್ಲರ ಹತ್ರನೂ ಮಾತಾಡಿ. ಇನ್ನೊಂದು 20 ವಯಸ್ಸಿಂದ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳಿ. 40 ವಯಸ್ಸಾಗಿದ್ರೆ ದಯವಿಟ್ಟು ಮ್ಯಾಮೋಗ್ರಫಿ ಮಾಡ್ಕೊಳ್ಳಿ. ಬೇಗ ಕಂಡಿಡಿರಿ, ಚೆನ್ನಾಗೆ ವಾಸಿ ಮಾಡ್ಕೊಳ್ಳಿ. ಇವತ್ತು ಮ್ಯಾರಥಾನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಪುಟ್ ಮಕ್ಳುಗಳೆಲ್ಲ ಎಷ್ಟೊಂದು ಜನ ಭಾಗವಹಿಸಿದ್ದಾರೆ, ಹೇಗೆ ಅನ್ಸ್ತು? ತಮ್ಮ ಹೆಸರೇನು? ಪ್ರೀತಮ್. ನನ್ನ ಹೆಸರು ಪ್ರೀತಮ್. ಈ ಕಾರ್ಯಕ್ರಮ ಏನಿದೆ ಜಾಸ್ತಿ ಹೆಲ್ಪ್ಫುಲ್ಲು ಮತ್ತೆ ಈವನ್ ಕೇರಿಂಗು. ಆಮೇಲೆ ಹೆಲ್ತ್ ಬಗ್ಗೆ ಜಾಸ್ತಿ ಕೇರ್ ಮಾಡ್ತಾರೆ. ಪಿಂಕ್ ಅಪ್ ದ ಪ್ಲೇಸ್ ನಾನು ಮೊದಲು ಹೋಗಿದ್ದೆ. ಹೆಲ್ತ್ ಮತ್ತೆ ಫಿಟ್ನೆಸ್ ಜಾಸ್ತಿ ನೋಡ್ತಾರೆ. ಮತ್ತೆ ಡಾಕ್ಟರ್ ಸರ್ ಬಂದ್ಬಿಟ್ಟು ಎಲ್ಲ ವಿಷಯಗಳನ್ನ ತಿಳಿಸಿ ನಮಗೂ ಸ್ವಲ್ಪ ಟಿಪ್ಸ್ ಕೊಟ್ಟು ಹೋದ್ರು. ಮತ್ತೆ ಬೆಳಿಗ್ಗೆ ನಟಿ ಅಮೂಲ್ಯ ಬಂದಿದ್ರು, ಅವರು ಮಾತಾಡ್ಬಿಟ್ಟು ಹೋದ್ರು. ಚೆನ್ನಾಗಿತ್ತು. ಹೇಗೆ ಅನಿಸ್ತು 5 ಕಿಲೋಮೀಟರ್ಸ್ ರನ್ ಮಾಡಿರೋದು? ನಾ ಮೊದಲು ಹೋಗಿದ್ದೀನಿ ಜಾಸ್ತಿ ರನ್ನಡಿಸ್ಗೆಲ್ಲ. ಕಿಲೋಮೀಟರ್ಸ್ ಎಲ್ಲ ಓಡ್ಕೊಂಡ್ ಬಂದಿದೀವಿ ನಾವು. ಸೊ ಇದು ನಮ್ಗೆ 5 ಕಿಲೋಮೀಟರ್ ಓಕೆ ಆಗುತ್ತೆ. ಚೆನ್ನಾಗಿತ್ತು. ಎಲ್ಲರೂ ಬಂದಿದ್ರು, ಎಲ್ಲರೂ ಪಿಂಕ್ ಡ್ರೆಸ್ ಹಾಕೊಂಡು ಎಲ್ಲ ಮಿಂಚ್ತಾ ಇದ್ರು ರೋಡಲ್ಲಿ. ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ರು.
ಮನೆ ಕಡೆ ಹೋಗ್ಬಿಟ್ಟು ಬಂದ್ವಿ, ಚೆನ್ನಾಗಿತ್ತು. ಫಸ್ಟ್ ಟೈಮ್ ಇದು ಒಂದು ಕ್ಯಾನ್ಸರ್ ಅವೇರ್ನೆಸ್ ಕ್ಯಾಂಪ್ಗೆ ನಾನು ರನ್ಗೋಸ್ಕರ ಬಂದಿರೋದು. ತುಂಬಾ ಖುಷಿ ಆಗ್ತಾ ಇದೆ. ಸೊ ಮೇನ್ ಆಗಿ ಲೇಡೀಸ್ ಅಲ್ಲಿ ಕ್ಯಾನ್ಸರ್ ಅವೇರ್ನೆಸ್ ಇರಬೇಕು. ಸೊ ಅದನ್ನ BGS ಸಂಸ್ಥೆಯವರು ತುಂಬಾ ಚೆನ್ನಾಗಿ ಇದು ಮಾಡಿದ್ದಾರೆ. ಇವತ್ತು ಎಲ್ಲರಿಗೂ ನಾವು ಕ್ಯಾಂಪೇನ್ ಅಂತಾನೂ ಆಗಿದೆ. ಫಸ್ಟ್ ಅಮೂಲ್ಯ ಬಂದು ಇನಾಗ್ರೇಟ್ ಮಾಡಿದ್ರು. ನಾವಲ್ಲೊಂದು BML ಕ್ರಿಕೆಟ್ ಗ್ರೌಂಡ್ ಇಂದ ಶುರು ಮಾಡಿದ್ವಿ. BGS ತನಕ ಬಂದಿದೀವಿ. ಇಟ್ಸ್ 5K ರನ್. ಡಾಕ್ಟರ್ CN ಮಂಜುನಾಥ್ ಅವರು ಬಂದು ನಮ್ಗೆ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲಾರ್ಗೂ ಅವೇರ್ನೆಸ್ ಇರ್ಬೇಕು ಇದ್ರ ಬಗ್ಗೆ. ಸೊ ಹೋಪ್ಫುಲಿ ಎಲ್ಲಾರ್ಗೂ ಗೊತ್ತಾಗಿರುತ್ತೆ ಮೀಡಿಯಾ ಇಂದ ಅಂತ ಅನ್ಕೊಳ್ತೀನಿ. ನಾವೆಲ್ಲ ಬರೋಣ, ನಮ್ಮ ತಾಯಿ ಇರ್ಬೋದು, ನಾವಿರ್ಬೋದು, ನಮ್ಮ ಅಕ್ಕ ತಂಗಿರು ಎಲ್ಲಾರನ್ನೂ ಕರ್ಕೊಂಡ್ ಬರೋಣ. ಅಟ್ಲೀಸ್ಟ್ ವರ್ಷದಲ್ಲಿ ಒಂದ್ಸತಿ ಕ್ಯಾನ್ಸರ್ಗೋಸ್ಕರ ನಾವು ಇಲ್ಲಿ ಬಂದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ. ಹಂಗೆ ನಾವು ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಳೋಣ ಆದಷ್ಟು. ಸೊ ಕ್ಯಾನ್ಸರ್ ಮುಕ್ತ ಆಗ್ಲಿ ಭಾರತ ಅನ್ನೋದೇ ನಮ್ದು ಇಂಟೆನ್ಷನ್ನು. ಥ್ಯಾಂಕ್ ಯು ಸೋ ಮಚ್.